ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗಮನದ ವಿಷಯ. ಇಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಬೋರ್ಡ್ದಿಂದ ತೆಗೆದಂತಹ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳು ಹಾಗೆ ಕೀ ಆನ್ಸರ್ಸ್ಗಳು. ಯಾಕಂದರೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ, ಎಕನಾಮಿಕ್ಸ್, ಕಾಮರ್ಸ್ ಮಾಡಿದಂತಹ ವಿದ್ಯಾರ್ಥಿಗಳು ಅಕೌಂಟೆನ್ಸಿ ಎಂಬ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಅಕೌಂಟೆನ್ಸಿಗೆ ಸಂಬಂಧಪಡುವಂತಹ ಎಲ್ಲ ಮಾಡೆಲ್ ಕ್ವಶನ್ಸ್ಗಳು ಬೋರ್ಡಿಂದಲೇ ಬಂದಂತಹ ಮಾಡೆಲ್ ಕ್ವಶನ್ಸ್ಗಳನ್ನು ಇಲ್ಲಿ ಬಿಟ್ಟಿದ್ದೇನೆ. ಹಾಗೆ ಕೀ ಆನ್ಸರ್ಸ್ಗಳು ಕೂಡ ಒಂದು ಮಾಡೆಲ್ ಕ್ವಶನ್ ಆದಮೇಲೆ ಅದರ ಕೊನೆಗೆ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದೇನೆ. ಪ್ಲೀಸ್ ಇದನ್ನು ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಶುರು ಮಾಡೋಣ ಬನ್ನಿ. ಅಕೌಂಟೆನ್ಸಿ ಸೆಕೆಂಡ್ ಪಿ ಯು ಸಿ ನ್ಯೂ ಸಿಲೆಬಸ್ ಪ್ರಕಾರ ಇಲ್ಲಿ ಮಾಡೆಲ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ. ಅದನ್ನು ಫಸ್ಟ್ ಚಾಪ್ಟ್ರಲ್ಲಿ ಬರುವಂಥ ಮಾಡೆಲ್ ಕ್ವಶನ್ಸ್ ನೋಡೋಣ. ಇದು ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಇದೆ ಅಷ್ಟೇ. ನಿಮಗೆ ಇವಾಗ ಫಸ್ಟ್ ಚಾಪ್ಟ್ರಲ್ಲಿ ಇರುವಂಥ ಒಂದು ಮಾಹಿತಿಯನ್ನು ನೋಡೋಣ. ಓಕೆ, ಫಸ್ಟ್ ಚಾಪ್ಟ್ರಲ್ಲಿ ಅಕೌಂಟಿಂಗ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಹೌದಾ, ಇಲ್ಲಿ ಸೆಕ್ಷನ್ ಎ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಎಗೆ ಸಂಬಂಧಪಟ್ಟಾಗೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹೌದಾ, ಇಲ್ಲಿ ಮುಖ್ಯವಾಗಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ನೋಡಿ, ಮೊದಲ ಒಂದು ಲೆಸನ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ ಇಷ್ಟು ನಿಮಗೆ ಇಂಪಾರ್ಟೆನ್ಸ್ ಇದ್ದಾವೆ. ಈ ಕ್ವಶನ್ಸ್ಗಳೇ ನಿಮಗೆ ರಿಪೀಟ್ ಆಗ್ತವೆ ಎನ್ಯುವಲ್ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ಇವೆ. ಯಾಕಂದರೆ ಬೋರ್ಡಿಂದಲೇ ಬಂದಂತಹ ಮಾಡೆಲ್ ಕ್ವಶನ್ಸ್ಗಳು ಇವೇ ರಿಪೀಟ್ ಆಗುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ಓದಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟು ಅದೇ ಸೆಕ್ಷನ್ ಎದಲ್ಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಹೌದಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಹೌದಾ, ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ನೋಡಿ, ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಟೈಪ್ಸ್ ಕ್ವಶನ್ಸ್ ನೋಡಿ. ಹೌದಾ, ಇಲ್ಲಿ ಕೂಡ ನಿಮಗೆ 10 ಕ್ವಶನ್ಸ್ಗಳು ಇದ್ದಾವೆ. ಈ ಒಂದು ಪಾಠದಲ್ಲಿ ಬರುವಂತಹ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ಗಳು ನೋಡಿ ಈ ರೀತಿಯಲ್ಲಿದ್ದಾವೆ. ಇದಕ್ಕೆ ಸಂಬಂಧಪಡುವ ಕೀ ಆನ್ಸರ್ ಇವಾಗ ನೆಕ್ಸ್ಟ್ ಇದೆ. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ನೋಡಿ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಇವು. ಹೌದಾ, ಮೊದಲ ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ ಕ್ವಶನ್ಸ್ ಇವು, ನೆಗ್ಲೆಕ್ಟ್ ಮಾಡದೆ ನೋಡಿ. ಓಕೆ, ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಸೆಕ್ಷನ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಓಕೆ, ನೆಕ್ಸ್ಟ್ ಸೆಕ್ಷನ್ ಡಿದಲ್ಲಿ ಬರುತ್ತೆ. ಅದೇ ಸೆಕ್ಷನ್ ಡಿದಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಅಂತ ಬರ್ತಾವೆ ನಿಮಗೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೆಲ್ಲ ಬರ್ಬೋದು, ಯಾವ ಮಾದರಿ ಬರ್ಬೋದು ಅಂತ ಇಲ್ಲೆಲ್ಲ ಕೊಟ್ಟಿದ್ದೇನೆ ನಿಮಗೆ. ಹೌದಾ, ಅದನ್ನು ನೋಡ್ಕೊಳ್ಳಿ. ಓಕೆ, ಫಸ್ಟು ನೋಡಿ, ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 31/3/2017. ಓಕೆ, ಇಟ್ ಈಸ್ ಅಸೆಟ್ಸ್, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್, ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಹೌದಾ, ಈ ರೀತಿಯಲ್ಲಿ ಇರುತ್ತೆ ನಿಮಗೆ. ಹೌದಾ, ಸರಿಯಾದ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಪ್ರಿಪೇರ್. ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್, ಪೇಮೆಂಟ್ ಅಕೌಂಟ್ ಆಫ್ ಗೋಲ್ಡನ್ ಸ್ಪೋರ್ಟ್ಸ್ ಕ್ಲಬ್ ವಿಜಯಪುರ್. ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 31/2017. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಡ್ಜಸ್ಟ್ಮೆಂಟ್ಸ್ ನೋಡಿ ಇವೆಲ್ಲ. ಓಕೆ, ಇವು 12 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ಸ್ ಇವು. ಈ ರೀತಿಯಲ್ಲಿ ನಾವು ನೋಡಬಹುದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎಲ್ಲ. ಓಕೆ, ಅದೇ ರೀತಿಯ ಕ್ವಶನ್ಸ್ಗಳೇ ಇದ್ದಾವೆ ಇಲ್ಲಿ ನೋಡಿ.
ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ರಿಸಿಪ್ಟ್ಸ್, ಪೇಮೆಂಟ್ಸ್, ಓಕೆ, ಬ್ಯಾಲೆನ್ಸ್ ಶೀಟ್ ಇದೆ, ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಇದು. ಓಕೆ, ಆನ್ಸರ್ ಎಲ್ಲಿದೆ ನೋಡಿ, ಟೋಟಲ್. ಓಕೆ, ಆನ್ಸರ್ ಕೂಡ ಕೆಳಗಡೆನೇ ಇದೆ, ಆನ್ಸರ್ ಕೂಡ ಕೆಳಗಡೆನೇ ಇರೋದು. ಓಕೆ, ಇದು ಕ್ವಶನ್ ನೋಡಿ ಇಲ್ಲಿ. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ಸೆಕ್ಷನ್ ಇದಲ್ಲಿ 46 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಫಾರ್ 5 ಮಾರ್ಕ್ಸಿಗೆ, 5 ಮಾರ್ಕ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳು. ಹೌದಾ, ಈ ರೀತಿ ಬರ್ತವೆ. ಎಕ್ಸಾಂಪಲ್ 1, ಓಕೆ, ಎಕ್ಸಾಂಪಲ್ 2, ಈ ರೀತಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಕೀ ಆನ್ಸರ್ಸ್ ಇಲ್ಲಿದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ಸರ್ ಟ್ರೂ ಆರ್ ಫಾಲ್ಸ್ ಕ್ವಶನ್. ಓಕೆ, ನೆಕ್ಸ್ಟು ಚಾಪ್ಟರ್ 2 ಬರುತ್ತೆ. ಇಲ್ಲಿ ಅಕೌಂಟಿಂಗ್ ಫಾರ್ 40C. ಓಕೆ, ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ. ಸೆಕ್ಷನ್ ಎ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಚಾಪ್ಟರ್ 2ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿ. ಇಲ್ಲಿ ಅಕೌಂಟೆನ್ಸಿ ಇದು. ಓಕೆ, ಅಕೌಂಟೆನ್ಸಿ, ಹಾಗೆ ಇಲ್ಲಿ ಸೆಕ್ಷನ್ ಎದಲ್ಲಿ ಚಾಪ್ಟರ್ 2ದಲ್ಲಿ ಬರುವಂಥ ಮೋಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಸ್ ಇವು. ನೀವು ನೆಗ್ಲೆಕ್ಟ್ ಮಾಡದೆ ಇವೆಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಈ ಒಂದು ಚಾಪ್ಟರ್ 2ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಓಕೆ, ಇವು ಕೂಡ ನೀವು ನೋಡಬಹುದು. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ಮಲ್ಟಿಪಲ್ ಚಾಯ್ಸ್. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಕೂಡ ಇದ್ದಾವೆ ನೋಡಿ. ಈ ಒಂದು ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇವೆಲ್ಲ ಟ್ರೂ ಆರ್ ಫಾಲ್ಸ್. ಈ ಎಲ್ಲದಕ್ಕೂ ನಿಮಗೆ ಲಾಸ್ಟಿಗೆ ಏನಪ್ಪ ಅಂದರೆ ಆನ್ಸರ್ಸ್ಗಳು ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ಸ್ ನೋಡಿ, ಆನ್ಸರ್ ಕ್ವಶನ್ಸ್ ಇವು. ಓಕೆ, ಹೂ ಈಸ್ ಅ ಪಾರ್ಟ್ನರ್, ಹೂ ಡು ಯು ಮೀನ್ ಬೈ ಪಾರ್ಟ್ನರ್ಶಿಪ್ ಫಾರ್, ಸ್ಟೇಟ್ ಎನಿ ಒನ್ ಪಿಕ್ಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಈ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ 1 ಶಾರ್ಟ್ ಆನ್ಸರು. ಓಕೆ, ಸೆಕ್ಷನ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೆಕ್ಷನ್ ಬಿದಲ್ಲಿ ನಾವು ನೋಡಬಹುದು. ಓಕೆ, ಸೆಕ್ಷನ್ ಬಿದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಓಕೆ, ಸೆಕ್ಷನ್ ಸಿ 6 ಮಾರ್ಕ್ಸ್ ಕ್ವಶನ್ ನೋಡಿ, 6 ಮಾರ್ಕ್ಸ್. ಸೆಕ್ಷನ್ ಸಿಯಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ನೋಡಿ. 6 ಮಾರ್ಕ್ಸ್ ಕ್ವಶನ್ಸ್, ಸಿಂಪಲ್ ಪ್ರಾಬ್ಲಮ್ಸ್, ಪಾರ್ಟ್ನರ್ಶಿಪ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಆನ್ಸರ್ಸ್ ಕೂಡ ಇಲ್ಲೇ ಇದೆ ನೋಡಿ. ಫಸ್ಟ್ ಕ್ವಶನ್ಸಿಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಮುಖ್ಯವಾಗಿ ಆನ್ಸರನ್ನು ಕೂಡ ನೋಡ್ಬೋದು ನಾವು. ಓಕೆ, ಅದರ ಕೆಳಗಡೆನೇ ಆನ್ಸರನ್ನು ಕೊಡಲಾಗಿದೆ. ಸೆಕೆಂಡ್ ಕ್ವಶನ್ಸ್ ನೋಡಿ. ಓಕೆ, ಥರ್ಡ್ ಕ್ವಶನ್. ಈ ರೀತಿಯಲ್ಲಿ ಇದು ಲಾಂಗ್ ಆನ್ಸರ್ಸ್ಗಳು ಬರ್ತವೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಗ್ರಾಜ್ಯುಯೇಟ್ ಆಫ್ ಪ್ರಾಫಿಟ್, ಪೆನ್ಸಿ ಬರ್ನ್ ಬೈ ಸಚಿನ್ 6000 ಆ್ಯಂಡ್ ರಾಹುಲ್. ಓಕೆ, ಈ ರೀತಿಯಲ್ಲಿ ನಾವು ನೋಡಬಹುದು. ಈ ರೀತಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಓಕೆ,
ನೆಕ್ಸ್ಟ್ ಕೀ ಆನ್ಸರ್ಸ್ಗಳಿದ್ದಾವೆ ನೋಡಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸಂಬಂಧಪಡುವಂಥ ಕ್ವಶನ್ಸ್ಗಳಿದ್ದಾವೆ. ಹಾಗೆ ಮಲ್ಟಿಪಲ್ ಚಾಯ್ಸಿಗೆ ಟ್ರೂ ಆರ್ ಫಾಲ್ಸಿಗೆ ಇದ್ದಾವೆ. ಓಕೆ, ನೆಕ್ಸ್ಟ್ ಚಾಪ್ಟರ್ 3 ನೋಡಿ. ಚಾಪ್ಟರ್ 3ಗೆ ಸಂಬಂಧಪಡುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಎದಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಓಕೆ, 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಿ. Okay, next question. Okay, next multiple choice questions ನೋಡಿ. Okay, multiple choice questions ಇವು. ಹಾಗೆ ನೋಡಿ ಇವೆಲ್ಲ. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಟೈಪ್ ಕ್ವಶನ್ಸ್ ಇವು. ಟ್ರೂ ಆರ್ ಫಾಲ್ಸ್ ಟೈಪ್ ಕ್ವಶನ್ಸ್ ಇವು. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಟೈಪ್. ಓಕೆ, ಸೆಕ್ಷನ್ ಬಿದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಈ ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಸೆಕ್ಷನ್ ಸಿ 6 ಮಾರ್ಕ್ಸ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಷನ್ NPSR ಅಂತ. ಇಲ್ಲಿ ಆನ್ಸರ್ಸ್ ಕೂಡ ಇದೆ ನೋಡಿ ಕೆಳಗಡೆ. ಓಕೆ, ಈ ಮಾಡೆಲಲ್ಲಿ ಇದೇ ಕ್ವಶನ್ಸ್ಗಳೇ ಬರ್ಬೋದು, ಯಾಕಂದರೆ ಈ ಎಲ್ಲ ಮಾಡೆಲ್ ಕ್ವಶನ್ಸ್ಗಳು ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಿಟ್ಟಿದ್ದೇ ಬೋರ್ಡಿಂದ. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುವಂಥ ಒಂದು ಚಾನ್ಸಸ್ ಜಾಸ್ತಿ. ಇವೇ ಕ್ವಶನ್ಸ್ಗಳೇ ಬರ್ತವೆ. ಓಕೆ, 12 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಈ ಪಾಠದಲ್ಲೂ 12 ಮಾರ್ಕ್ಸ್ ಕ್ವಶನ್ಸ್ಗಳು ಇದ್ದಾವೆ. ಓಕೆ, ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ. ಓಕೆ, ಆನ್ಸರ್ಸ್ ಕೂಡ ಇಲ್ಲೇ ಕೊಟ್ಬಿಟ್ಟಿದ್ದೇನೆ. ಆನ್ಸರ್ಸ್ ಕೂಡ ಇಲ್ಲೇ ಮೆನ್ಷನ್ ಇದೆ ನೋಡಿ. ಓಕೆ, ಡನ್. ಈ ರೀತಿಯಲ್ಲಿ ನಾವು ನೋಡ್ತೇವೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಬರುತ್ತೆ. ಓಕೆ, ಇದೇ ರೀತಿ ಮಾಡೆಲ್ ಕ್ವಶನ್ಸ್ಗಳಿವೆಲ್ಲ. ಓಕೆ, ನೆಕ್ಸ್ಟ್ ಚಾಪ್ಟರ್ 4 ನೋಡೋಣ. ಚಾಪ್ಟರ್ 4ದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಚಾಪ್ಟರ್ 4ದಲ್ಲಿ 1 ಮಾರ್ಕ್ಸ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 1 2 3 4 5 6 7 ಎಲ್ಲ ಇದ್ದಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ನೋಡಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಟ್ರೂ ಆರ್ ಫಾಲ್ಸ್ ಟೈಪ್ ಕ್ವಶನ್ಸ್ ನೋಡಿ. ಟ್ರೂ ಆರ್ ಫಾಲ್ಸ್ ಟೈಪ್ ಕ್ವಶನ್ಸ್ ಇದ್ದಾವೆ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಓಕೆ, ಅದಕ್ಕೆ ಕೀ ಆನ್ಸರ್ಸ್ಗಳು ಇಲ್ಲಿದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಸಂಬಂಧಪಡುವಂಥ 14 ಕೀ ಆನ್ಸರ್ಸ್ ಇದ್ದಾವೆ. ಮಲ್ಟಿಪಲ್ ಚಾಯ್ಸಿಗೆ 8 ಆನ್ಸರ್ಸ್ ಇದ್ದಾವೆ.
ಓಕೆ, ಟ್ರೂ ಆರ್ ಫಾಲ್ಸಿಗೆ 9 ಆನ್ಸರ್ಸ್ ಇದೆ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ನೋಡಿ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇವು. ಓಕೆ, ಟೋಟಲ್ 7 ಕ್ವಶನ್ಸ್ ಇದೆ. ನೆಕ್ಸ್ಟ್ ಸೆಕ್ಷನ್ ಬಿ ಯಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಇಷ್ಟೆಲ್ಲ ಇದ್ದಾವೆ. ಸೆಕ್ಷನ್ ಸಿ ಯಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಇದಾವೆ ನೋಡಿ. ಓಕೆ, ಆನ್ಸರ್ಸ್ ಕೂಡ ಇಲ್ಲೇ ಇದೆ ನೋಡಿ. 6 ಮಾರ್ಕ್ಸ್ ಕ್ವಶನ್ಸ್ಗೆ ಪ್ರಾಬ್ಲಮ್ಸ್ ಇವು. ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇವೇ. ಪ್ರಾಬ್ಲಮ್ಸ್ ಬಂದರೂ ಅಡ್ಡಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಕ್ಯಾಲ್ಕುಲೇಷನ್. ಓಕೆ, ನೆಕ್ಸ್ಟ್ ಸೆಕ್ಷನ್ ಡಿ ಮಾರ್ಕ್ಸ್ ಪ್ರಾಬ್ಲಮ್ಸ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಓಕೆ, ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ ಮಾರ್ಚ್ 31, 2018 ವಾಸ್ ಆಸ್ ಫಾಲೋಸ್ ಅಂತ ಇದೆ. ಓಕೆ, ಲಿಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್, ಈ ರೀತಿಯಲ್ಲಿ ನಾವು ನೋಡಬಹುದು. ದ ಟರ್ಮ್ಸ್ ವರ್ ಪ್ರಿಪೇರ್ ಎಲ್ಲ ನಾವು ನೋಡ್ತೀವಿ. ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡ್ಬೋದು. ಓಕೆ, ಈ ರೀತಿ ಕ್ವಶನ್ಸ್ಗಳು ಬರ್ತವೆ ನಿಮಗೆ. ಇದು 12 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ. 12 ಮಾರ್ಕ್ಸ್ ಇರುತ್ತೆ ಇಂತಹ ಕ್ವಶನ್ಸ್ಗಳಿಗೆ. ನೀವು ನೆಗ್ಲೆಕ್ಟ್ ಮಾಡಬಾರ್ದು ಇಂಥ ಕ್ವಶನ್ಸ್ಗಳು. 4th ಒನ್, ಕ್ವಶನ್ ನಂಬರ್ 4 ನೋಡಿ ಯಾವ ರೀತಿಯಲ್ಲಿ ಕೇಳ್ತಾರೆ. ಇಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಕಾಲಮ್ ನೀವು ಇದು ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಆನ್ಸರ್ ಕೊಟ್ಟೇ ಬಿಟ್ಟಿದ್ದಾರೆ ಕೆಳಗಡೆ. ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು ನೀವು. ಓಕೆ, ಇಂತಹ ಕ್ವಶನ್ಸ್ಗಳು ಬರ್ತವೆ. ಓಕೆ, ಡೆತ್ ಪಾರ್ಟ್ನರ್ಸ್ ಈ 1 ಮಾರ್ಕ್ಸ್ ಕ್ವಶನ್ ನೋಡಿ. ನೆಕ್ಸ್ಟ್ ಸೆಕ್ಷನ್ ಬಿ ಯಲ್ಲಿ ಡೆತ್ ಆಫ್ ಪಾರ್ಟ್ನರ್ ಅಂತ ಇದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಓಕೆ, ವೆರಿ ಶಾರ್ಟ್ ಆನ್ಸರ್ಸ್ ನೋಡಿ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಕೀ ಆನ್ಸರ್ ನೋಡಿ, ಕೀ ಆನ್ಸರ್ಸ್. ಕೀ ಆನ್ಸರ್ಸ್ ಅದರಲ್ಲಿ ಬರುವಂತಹ ಒಂದು 12 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಈ ರೀತಿಯಲ್ಲಿ ಕೊಡ್ತಾರೆ ನಿಮಗೆ. ಓಕೆ, ಮಾಡಲ್. ಓಕೆ, ಪ್ರಾಕ್ಟಿಕಲ್ ಕ್ವಶನ್ ಇವು. ಓಕೆ, ನೆಕ್ಸ್ಟು ಚಾಪ್ಟರ್ 5 ನೋಡಿ. ಚಾಪ್ಟರ್ 5ದಲ್ಲಿ ಡಿಸೋಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಸೆಕ್ಷನ್ ಬಿ ಕ್ವಶನ್ ಫಾರ್ 2 ಮಾರ್ಕ್ಸ್. ಓಕೆ, ಈ ರೀತಿಯಲ್ಲಿ ಬರ್ತವೆ. ಓಕೆ, ಸೆಕ್ಷನ್ ಡಿ ಕ್ವಶನ್ಸ್ ಫಾರ್ 12 ಮಾರ್ಕ್ಸು. ಈ ರೀತಿಯಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್ ಚಾಪ್ಟರ್ 1 ಇದರಲ್ಲಿ ಬುಕ್ 2ದಲ್ಲಿ ನೋಡಿ. ಬುಕ್ 2ದಲ್ಲಿ ಈ ರೀತಿಯಲ್ಲಿ ಬರ್ತವೆ. ಓಕೆ, ಬುಕ್ 2ದಲ್ಲಿ ಇದು 1 ಮಾರ್ಕ್ಸ್ ಕ್ವಶನ್ಸ್. ಬುಕ್ 2ದಲ್ಲಿ ಬರುವಂತಹ ಕ್ವಶನ್ಸ್ಗಳು ಅದು ಬುಕ್ 1ನಲ್ಲಿ ಬರ್ತಿದ್ದು. ಬುಕ್ 2ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಓಕೆ, ಶಾರ್ಟ್ ಕ್ವಶನ್ಸ್ ಟೈಪ್ ಆಫ್. ಓಕೆ, ಸೆಕ್ಷನ್ ಬಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಮಾರ್ಕ್ಸ್. ಓಕೆ, ಸೆಕ್ಷನ್ ಸಿದಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ನೋಡಿ. ಓಕೆ, ಫಸ್ಟ್ ಕ್ವಶನ್ ನಂಬರ್ 1 ನೋಡಿ, ಈ ರೀತಿಯಲ್ಲಿ ಬರ್ತವೆ. ಪಾಸ್ ದ ನೆಸೆಸರಿ ಜನರಲ್ಸ್ ಎಲ್ಲ ಈ ರೀತಿಯಲ್ಲಿ ಬರ್ತವೆ. ಓಕೆ, ಪ್ರಾಬ್ಲಮ್ಸ್ ಆರ್ ಅಂಡರ್
ಮಿಷನ್ ಓಕೆ ಈ ರೀತಿ ಪ್ರಾಬ್ಲಮ್ಸ್ ಆನ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಅಡ್ಜಸ್ಟ್ಮೆಂಟ್ ಇಂಟರ್ವಲ್ಸ್ ಆಲ್ಟರ್ನೆಂಟ್ ಓಕೆ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುವಂಥ ಸಂಭವ ಜಾಸ್ತಿ. ಇದೇ ರೀತಿ ಕ್ವಶನ್ಸ್ಗಳು ಬರ್ತವೆ. ಇವೇ ಕ್ವಶನ್ ಬಂದರೂ ಅಡ್ಡಿ ಇಲ್ಲ. ಓಕೆ ಈ ರೀತಿಯಲ್ಲಿ ಬರ್ತವೆ. ನೆಕ್ಸ್ಟ್ ಕೀ ಆನ್ಸರ್ಸ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಓಕೆ ಇಲ್ಲಿ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದೆ. ಓಕೆ ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್. ನೆಕ್ಸ್ಟ್ ಚಾಪ್ಟರ್ 2 ನೋಡಿ. ಚಾಪ್ಟರ್ 2 ನೋಡಿ. ಸೆಕ್ಷನ್ 1 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಈ ರೀತಿಯಲ್ಲಿ ಬರ್ತವೆ. ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನು ಈ ರೀತಿಯಲ್ಲಿ ಬರ್ತವೆ. ಓಕೆ ನೆಕ್ಸ್ಟ್ ಲಾಸ್ ಆನ್ ಇಶ್ಯೂ ಆಫ್ ಓಕೆ ಈ ರೀತಿಯಲ್ಲಿ ಟ್ರೂ ಆರ್ ಫಾಲ್ಸ್ ಟೈಪ್ಸ್ ಆಫ್ ಕ್ವಶನ್ಸ್ ನೋಡಿ ಈ ರೀತಿಯಲ್ಲಿ ಬರ್ತವೆ. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ನೋಡಿ. ಈ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಕ್ವಶನ್ಸ್ಗಳು ಬರ್ತವೆ. ಸೆಕ್ಷನ್ ಸಿ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇನ್ ಪ್ರಾಬ್ಲಮ್ಸ್ ಆನ್ ರೀತಿಯಲ್ಲಿ ಬರ್ತವೆ. ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆನ್ ಇಶ್ಯೂ ಆಫ್ ಡಿಪಾರ್ಟ್ಮೆಂಟ್. ಸೆಕ್ಷನ್ ಡಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆನ್ ಇಶ್ಯೂ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಮಲ್ಟಿಪಲ್ ಚಾಯ್ಸ್ ನೋಡಿ. ಕೀ ಆನ್ಸರ್ಸ್ಗಳು ನೋಡಿ. ಚಾಪ್ಟರ್ 3ಯಲ್ಲಿ ಬರುವಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪ್ನಿ ಇದು. ಇದಕ್ಕೆ ಸಂಬಂಧಪಟ್ಟು 1 ಮಾರ್ಕ್ಸ್ ಕ್ವಶನ್ಸ್ ಇವು. ಓಕೆ ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ. ಟ್ರೂ ಆರ್ ಫಾಲ್ಸ್ ನೋಡಿ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ನೋಡಿ. ಈ ರೀತಿಯಲ್ಲಿ ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್. ಸೆಕ್ಷನ್ ಸಿ 6 ಮಾರ್ಕ್ಸ್ ಪ್ರಾಬ್ಲಮ್ಸ್. ಓಕೆ ಈ ರೀತಿಯಲ್ಲಿ ಬರ್ತವೆ. ಚಾಪ್ಟರ್ 4 ನೋಡಿ. ಚಾಪ್ಟರ್ 4ಗೆ ಸಂಬಂಧಪಡುವಂಥದ್ದು ಮಲ್ಟಿಪಲ್ ಚಾಯ್ಸ್. ವೆರಿ ಶಾರ್ಟ್ ಆನ್ಸರ್ ಇವು. ಸೆಕ್ಷನ್ ಬಿ 2 ಮಾರ್ಕ್ಸ್ ಕ್ವಶನ್ಸ್. ಓಕೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿಯಲ್ಲಿ ನಿಮಗೆ ಬರ್ತವೆ. ಇದು 12 ಮಾರ್ಕ್ಸಿಗೆ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ನೋಡಿ. ಓಕೆ ಈ ರೀತಿಯಲ್ಲಿ ನಿಮಗೆ ಕೇಳ್ತಾರೆ. ಓಕೆ ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ. ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಎಲ್ಲ ಇದೇ ರೀತಿ ಕೇಳ್ತಾರೆ. ಓಕೆ ನೆಕ್ಸ್ಟು ಚಾಪ್ಟರ್ 5 ಬುಕ್ 2ದಲ್ಲಿ ಅಕೌಂಟಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ. ನೆಕ್ಸ್ಟ್ ಇಲ್ಲೆಲ್ಲ ಕ್ವಶನ್ಸ್ ನೋಡಿ. ಓಕೆ 6 ಮಾರ್ಕ್ಸ್ ಕ್ವಶನ್ಸ್. ಚಾಪ್ಟರ್ 6 ನೋಡಿ. ಚಾಪ್ಟರ್ 6ದಲ್ಲಿ ಸೆಕ್ಷನ್ 1 ಮಾರ್ಕ್ಸ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ನೋಡಿ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ನೋಡಿ. 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಹಾಗೆ ಸೆಕ್ಷನ್ 6 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ ವಿತ್ ಟೋಟಲ್ ಕ್ವಶನ್ ಆನ್ಸರ್ಸ್. ಓಕೆ 2 ಇದೆ ನೋಡಿ. ಕ್ವಶನ್ ನಂಬರ್ 3 ನೋಡಿ. ಈ ರೀತಿಯಲ್ಲಿ ನಿಮಗೆ ಬರುತ್ತೆ. ಓಕೆ ಪ್ರಾಬ್ಲಮ್ಸ್ ಆನ್ ಟೀಚಿಂಗ್ ಆ್ಯಕ್ಟಿವಿಟೀಸ್ ನೋಡಿ. ಓಕೆ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಓಕೆ ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿ. ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಅಂದರೆ ಸಬ್ಜೆಕ್ಟ್ ಕೋಡ್ ಮಾರ್ಕ್ಸ್ ಟೋಟಲ್ 100 ಇರ್ತದೆ. 3 ಗಂಟೆ 15 ಮಿನಿಟ್ಸ್ ಇರುತ್ತೆ. ಸೆಕೆಂಡ್ ಇಯರ್ ಅಕೌಂಟೆನ್ಸಿ ಇಂಗ್ಲೀಷ್ ವರ್ಜಿನ್ ಇದು. ಓಕೆ ಸೆಕ್ಷನ್ ಎದಲ್ಲಿ ಬರುತ್ತೆ ನಿಮಗೆ ಆನ್ಸರ್ ಎನಿ
8 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿಯರ್ಸ್ 1 ಮಾರ್ಕ್ಸ್. ಓಕೆ, 8 ಕ್ವಶನ್ಸ್ಗಳಿಗೆ 10ರಲ್ಲಿ 8ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೋಡಿ ಯಾವ್ಯಾವ ರೀತಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸೆಕ್ಷನ್ ಬಿದಲ್ಲಿ ಆನ್ಸರ್ ಎನಿ 5 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿಯರ್ಸ್ 2 ಮಾರ್ಕ್ಸಿಗೆ ಸಂಬಂಧಪಡುವಂಥ ಒಂದು 5 ಕ್ವಶನ್ಸ್ಗೆ ಈಚ್ ಮಾಡಬೇಕು ನೀವು ಅದರಲ್ಲಿ ಸೆಕ್ಷನ್ ಬಿದಲ್ಲಿ. ಓಕೆ, ಸೆಕ್ಷನ್ ಸಿದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು 4 ಕ್ವಶನನ್ನು ನೀವು ಮಾಡಬೇಕಾಗುತ್ತೆ. ಓಕೆ, 4 ಕ್ವಶನ್ಸ್ ಯಾವುದಾದ್ರೂ ಈ ರೀತಿಯಲ್ಲಿ ಕ್ವಶನ್ಸ್ ಇದೇ ಮಾಡಲಲ್ಲಿ ನಿಮಗೆ ಬರುತ್ತೆ ಬೋರ್ಡ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಸೆಕ್ಷನ್ ಡಿ. ಓಕೆ, ಈ ರೀತಿಯಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಇಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸೆಕ್ಷನ್ ಡಿದಲ್ಲಿ. ಇದು 12 ಮಾರ್ಕ್ಸ್ ಕ್ವಶನ್ ಇರುತ್ತೆ, ನಿಮಗೆ 12 ಮಾರ್ಕ್ಸ್ ಇರುತ್ತೆ ಇದಕ್ಕೆ. ಓಕೆ, ಸೆಕ್ಷನ್ ಇದಲ್ಲಿ ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತವೆ, ಇವು ನೀವು ಆರಾಮಾಗಿ ಮಾಡಬಹುದು. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 2. ಓಕೆ, ಈ ರೀತಿಯಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮೇನ್ ಇಂಪಾರ್ಟೆಂಟಾಗಿ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಎಲ್ಲ ಸಬ್ಜೆಕ್ಟಿನ ಒಂದು ಮಾಡೆಲ್ ಕ್ವಶನ್ಸ್ ಪೇಪರ್ ನೋಟ್ಸ್ ಎಲ್ಲ ಬಿಟ್ಟಿದ್ದೇನೆ ನೋಡಿ.